ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್. ನಾವು ಖುಷಿಯಾಗಿದ್ದೀವಿ. ನೀವು ಪ್ರತಿದಿನ ಪ್ರತಿಕ್ಷಣ ಖುಷಿಯಾಗಿರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಇವತ್ತು ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇರೋದು ತುಂಗಭದ್ರಾ ನದಿಗೆ ಕಟ್ಟಿರೋ ಬ್ರಿಡ್ಜ್. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಮಂತ್ರಾಲಯದಿಂದ 18 ಕಿಲೋಮೀಟರ್ಸ್ ಇದೆ. ರಾಯರು 12 ವರ್ಷಗಳ ಕಾಲ ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಇರೋ ಜಾಗದಲ್ಲಿ ಗುಹೆ ಒಂದರಲ್ಲಿ 12 ವರ್ಷಗಳ ಕಾಲ ತಪಸ್ ಮಾಡ್ತಾರಂತೆ. ರಾಯರ ತಪಸ್ಸಿಗೆ ಮೆಚ್ಚಿದ ಆಂಜನೇಯ ಸ್ವಾಮಿ ಪಂಚಮುಖಗಳಾಗಿ ಆಂಜನೇಯ ಸ್ವರೂಪರಾಗಿ ದರ್ಶನ ಕೊಡ್ತಾರಂತೆ. ಇಲ್ಲಿ ಕಾಣುವಂಥ ಮೂರ್ತಿ ಏನಿದೆ ಅದು ಸ್ವಯಂ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಮತ್ತು ರಾಯರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ದಾರಿ ತೋರಿಸಿದ್ದು ಕೂಡ ಆಂಜನೇಯ ಸ್ವಾಮಿ ಅಂತಲೇ ಹೇಳ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇದು ದೇವಸ್ಥಾನಕ್ಕೆ ಇರೋ ಎಂಟ್ರೆನ್ಸು. ಈಗ ಕಾಣೋ ಮೆಟ್ಲನ್ನು ಹತ್ಕೊಂಡು ಹೋದರೆ ಅಲ್ಲಿ ಆಂಜನೇಯ ಸ್ವಾಮಿಯವರ ಪಾದಗಳನ್ನ ನೋಡ್ಬೋದು. ತುಂಬ ಜನ ಇದ್ದಿದ್ದರಿಂದ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ನೀವು ಹೋದಾಗ ನೋಡ್ಕೊಂಡು ಹೋಗಿ. ಒಳಗಡೆ ಫೋಟೋ ವಿಡಿಯೋ ಯಾವುದು ಅಲೌಡ್ ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯವರ ಕಲ್ಲಿನ ಪುಷ್ಪಕ ವಿಮಾನ ಮತ್ತು ಕಲ್ಲಿನ ಹಾಸಿಗೆ, ಕಲ್ಲಿನ ದಿಂಬು ಇದನ್ನೆಲ್ಲ ನೋಡಬಹುದು. ನೀವು ಹೋದಾಗ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಾವಿಲ್ಲಿಂದ ದರ್ಶನ ಈಗ ನಾವು ಬಂದಿದ್ದೀವಿ ಬಿಚ್ಚಾಲೆಗೆ. ಬಿಚ್ಚಾಲೆಯಲ್ಲಿ ರಾಯರು 13 ವರ್ಷಗಳ ಕಾಲ ಇರ್ತಾರಂತೆ. ಇಲ್ಲಿ ರಾಯರ ಅಪ್ಪಟ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಏಕಶಿಲಾ ಬೃಂದಾವನನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಯರು ಬೃಂದಾವನಸ್ತ್ರ ಆದಮೇಲೆ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಮಂತ್ರಾಲಯಕ್ಕೆ ಹೋಗಿ ರಾಯರನ್ನು ನೋಡ್ಕೊಂಡು ಬರ್ತಾ ಇದ್ರಂತೆ. ಆಗ ರಾಯರೇ ಅಪ್ಪಣ್ಣಾಚಾರ್ಯರ ಕನಸಲ್ಲಿ ಬಂದು, ನೀ ಪ್ರತಿದಿನ ಏನು ಇಲ್ಲಿಗೆ ಬರೋದಕ್ಕೆ ಹೋಗಬೇಡ, ನಾನೇ ನಿನಗೋಸ್ಕರ ನೀನಿರೋ ಜಾಗಕ್ಕೆ ಬರ್ತೀನಿ, ನೀನು ಅಲ್ಲಿ ಒಂದು ಬೃಂದಾವನನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರಂತೆ. ಅದೇ ರೀತಿ ಅಪ್ಪಣ್ಣಾಚಾರ್ಯರು ಇಲ್ಲಿ ಬೃಂದಾವನನ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಬೃಂದಾವನದಲ್ಲಿ ರಾಯರು ಜ್ಯೋತಿ ರೂಪದಲ್ಲಿ ಬಂದು ನೆಲೆಸಿ ಅಪ್ಪಣ್ಣಾಚಾರ್ಯರ ಪೂಜೆನ ಸ್ವೀಕರಿಸ್ತಾರಂತೆ. ಈಗಲೂ ಸಹ ಪ್ರತಿದಿನ ಅಪ್ಪಣ್ಣಾಚಾರ್ಯರು ರಾಯರಿಗೆ ಪೂಜೆ ಮಾಡ್ತಾರಂತೆ. ಎಷ್ಟೋ ಜನಕ್ಕೆ ಜ್ಯೋತಿ ರೂಪದಲ್ಲಿ ರಾಯರಲ್ಲಿ ಕಾಣಿಸ್ತಾರಂತೆ. ತುಂಬ ವಿಶೇಷವಾಗಿರೋ ಜಾಗ ಇದು. ನೋಡಿ, ತುಂಬಾ ಚೆನ್ನಾಗಿದೆ.